ವರ್ಣಕ್ ಹೋಬ್ಳಿ ಗುಡ್ಬಂದಲ್ಲಿ ಅವರೇ. ಈಗ ನಾವೇನು ಹಾಸ್ಪಿಟ್ಲು ಅಂತ ಈಗ ಯೋಜನೆ ಬಂದಿದೆ, ನಿಮಾನ್ಸ್ ಹಾಸ್ಪಿಟ್ಲು ಅಂತ. ಇದು ಉದ್ದೇಶಪೂರ್ವಕವಾಗಿ ಏನು ಮಾಡಿರೋದಲ್ಲ. ಈ ಭೂಮಿ ನಮ್ಮ ಊರು ಮತ್ತೆ ನಮ್ಮ ಗ್ರಾಮಸ್ಥರು ನಮ್ಮ ಊರಿಗೆ ಉಪಯೋಗಕ್ಕೆ ಬರ್ಲಿ ಅಂತ ಮಾಡೋದಷ್ಟೇ. ಯಾಕಂತ ಅಂದ್ರೆ ನಮ್ಮ ವರ್ಣ ಹೋಬ್ಳಿ ಮೈಸೂರು ತಾಲೂಕು ಗುಡ್ಮಾನ್ನಲ್ಲಿ ಗ್ರಾಮದಲ್ಲಿ 70 ಎಕರೆ ಭೂಮಿ ಸರ್ಕಾರಿ ಭೂಮಿ, ಗೋಮಾಳ, ಸರ್ಕಾರಿ ಗೋಮಾಳ 70 ಎಕರೆ ಇದೆ. 70 ಎಕರೆನು ಎಂಜಾಯ್ಮೆಂಟ್ ಇದ್ದಾರೆ. ನಾವು ಅದ್ರ ಬಗ್ಗೆ ನಾವು ಏನಾದಂತ ತಲೆ ಏನ್ ಕೆಲ್ಸ್ಕೊಂಡಿಲ್ಲ. ಯಾಕಂದ್ರೆ ಎಲ್ಲಾ ಭತ್ತ ಬೆಳಿತಾರೆ, ಹುಲ್ ಬೆಳಿತಾರೆ, ಬೆಳಿಲಿ ಇರ್ಲಿ. ಆವತ್ತು ಏನಾದ್ರು ಯೋಜನೆ ಬಂದಾಗ ಏನೋ ಆಗುತ್ತೆ, ಅದು ಆಟೋಮೆಟಿಕ್ ಆಗಿ ನಾವೇನು ಅದಕ್ಕೆ ಕೈ ಜೋಡಿಸಿರ್ಲಿಲ್ಲ, ಕೈ ಹಾಕಿರಲಿಲ್ಲ, ಅಥವಾ ನಾವೇನು ಅದಕ್ಕೆ ಪಾತ್ರ ವಹಿಸಿರ್ಲಿಲ್ಲ. ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು ಅಂತ. ಏನು ಈಗ ಕಳೆದ ಒಂದು ನಮ್ಮ ಗುಡ್ಮಾನ್ನಲ್ಲಿ ಮತ್ತೆ ವಸುಂಡಿ ಗ್ರಾಮ ಪಂಚಾಯತಿ ಅಪ್ಗ್ರೇಡ್ ಆಗಿ ಟೌನ್ ಪಂಚಾಯತಿ ಆಯ್ತು. ಟೌನ್ ಪಂಚಾಯತಿಗೆ ಬಂದ ಚೀಫ್ ಆಫೀಸರ್ ಬಂದು ಏನ್ ಮಾಡಿದ್ರು, ಯಾವ ನಮ್ಮ ಊರನ್ನ ನಮ್ದಾಗದೆ ಇರೋರು ಎತ್ಕೊಟ್ರೋ ಏನ್ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಈಗೇನ್ ನಿಮಾನ್ಸ್ ಆಸ್ಪತ್ರೆಗೆ ಜಾಗ ಗುರ್ತು ಮಾಡವ್ರೆ, ಅದೇ ಜಾಗನ ಕಡ್ಕೊಳ ಪಟ್ಟಣ ಪಂಚಾಯತಿ ಕಸ ವಿಲೇವಾರಿ ಘಟಕ ಅಂತ 4 ಎಕರೆ ಮಾಡ್ಬಿಟ್ರು. 4 ಎಕರೆ ಈಗ ಸರ್ಕಾರದ ಯೋಜನೆ ಅಂದ್ರೆ ನಿಮ್ಗೆ ಗೊತ್ತು ಅದೆಷ್ಟು ಸ್ಪೀಡು ಅಂತ. ಆಮೆಗಿಂತಲೂ ಸ್ಪೀಡು ಅಂತ ನಿಮ್ಗೂ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಆಮೇನು ಬೇಕಾದ್ರೆ ಮೀರಿಸ್ಬಿಡುತ್ತೆ ಅಂತ ಸ್ಪೀಡು. ಆದ್ರೆ ಈ ವ್ಯಕ್ತಿ ರಾಕೆಟ್ ಸ್ಪೀಡ್, ಈಗ ಇರಾನ್ ನಡೀತಾ ಇದ್ದಿಲ್ಲ, ರಾಕೆಟ್ ಬಿಡ್ತಾವ್ರಲ್ಲ, ಅದಕ್ಕಿಂತ ಸ್ಪೀಡ್ ಆಗಿ ಇವರು ಹೋಗಿ ಖಾತೆ ಕೌರ್ಸಿ ಕೋಡು ಸ್ಕೆಚ್ ಎಲ್ಲ ಮಾಡಿ ಎಲ್ಲ RTC ಕೂರಿಸಿ ಏನು ಜಾಡು ಎಲ್ಲ ರೆಡಿ ಮಾಡ್ಬಿಟ್ಟು ಕಸ ವಿಲೇವಾರಿ ಇನ್ನೇನ್ ಗಾಡಿಗಳು ಬರ್ಬೇಕು ಡಂಪ್ ಮಾಡಕ್ಕೆ ಕಸ ಆ ಲೆವೆಲ್ ತಗೊಂಡ್ಬಿಡೋದು. ಆ ಟೈಮಲ್ಲಿ ಏನಾಯ್ತು, ನಾವು ಅವಾಗ 2018ರಲ್ಲಿ ನಮ್ಮ ಯತೀಂದ್ರ ಸರೇ ನಮ್ಮ ಕ್ಷೇತ್ರದ MLA ಗಳಾಗಿದ್ರು. MLA ಆಗಿದ್ರು. ನಾವು ಅವ್ರ ಮಾಹಿತಿ ಕೊಟ್ಟು ಹಿಂಗೆ ಕಸ ವಿಲೇವಾರಿ ಘಟಕ ಆಗಿದೆ ಸರ್ ನಿಮ್ ಕ್ಷೇತ್ರ ಗುಡ್ಮಂದಲ್ಲಿ ಗ್ರಾಮಕ್ಕೆ ಅಂತ ಹೇಳಿದ್ರು. ಅವ್ರೇನು ಅಂತ ಅವ್ರ ಚೀಫ್ ಆಫೀಸರು ಅದನ್ನ ಗಣನೆಗೆ ತಗೊಳ್ದೆ RTC ಮೇಲೆ ಕೂರ್ಸೇ ಬಿಟ್ರು. ಆ ನಂತರದಲ್ಲಿ 23ರಲ್ಲಿ ಸರ್ಕಾರ ರಚನೆ ಆಯ್ತು. ನಮ್ಮ ಸಾಹೇಬ್ರೆ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ ಇಲ್ಲಿ ಕ್ಷೇತ್ರದ MLA ಆಗಿ ಆರಿಸಿ ಬಂದ್ರು, ಮುಖ್ಯಮಂತ್ರಿಗಳು ಆದ್ರು. ಆಗ ನಾವೇನ್ ಮಾಡಿದ್ವು, ಈ ಕಸ ವಿಲೇವಾರಿ ಘಟಕ ನಮ್ಗೆ ಬೇಡ, ಊರಲ್ಲಿ ಏನೋ ಒಳ್ಳೆ ಯೋಜನೆ ತಂದ್ರೆ ಒಳ್ಳೇದು. ಕಸ ಹಾಕಂತದ್ದೆಲ್ಲ ಯೋಜನೆ ಆದ್ರೆ ಊರೊಳಗೆ ಕಸದ ದಾರಿ ಹೋಗುತ್ತೆ. ಕಸದ ದಾರಿ ಆದ್ರೆ ವಾಸನೆ, ಅದು ನೀವು ಒಂದು ಕಸ ನೋಡಿ, ಒಂದ್ ಕಸದ ಲಾರಿ ಊರೊಳಗೆ ಪಾಸ್ ಆಯ್ತು ಅಂದ್ರೆ ಒಂದ್ ದಿನ ಫುಲ್ಲು ಅದ್ರದ್ದು ಸ್ಮೆಲ್ ಇರುತ್ತೆ. ಅಂಥದ್ದು ದಿನ ಪೂರ್ತಿ ಗಾಡಿ ಓಡಾಡ್ತಾ ಇದ್ರೆ ಅದರಿಂದ ದುಷ್ಪರಿಣಾಮ ಏನಾಗುತ್ತೆ, ಮತ್ತೆ ಅದ್ರ ಅಕ್ಕಪಕ್ಕದ ಭೂಮಿಯ ಕತೆ ಏನಾಗುತ್ತೆ, ಇದೆಲ್ಲ ಯೋಚನೆ ಮಾಡಿ ನಾವು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಇದು ಕಸ ವಿಲೇವಾರಿ ಘಟಕ ಬೇಡ ಸರ್, ಅದು ಬೇರೆ ಏನಾದ್ರು ಮಾಡಿ ಅಂತ. ಆಗ DC ಅವರು ಇದನ್ನು ಕಸ ವಿಲೇವಾರಿ ಘಟಕ ತೆಗಿಯಕ್ ನೋಡಿದಾಗ ಇಲ್ಲಿ 70 ಎಕರೆ ಕಣ್ಣಿಗೆ ಬಿತ್ತು. 70 ಎಕರೆ ಕಣ್ಣಿಗೆ ಬಿದ್ದಾಗ ಏನಾಯ್ತು, ಎಲ್ಲ ಇದ್ರೆ ಎಲ್ಲ ಸಮುದಾಯದವರೇ ಆಗ್ಬೋದು, ಸಂಘ ಸಂಸ್ಥೆ ಆಗ್ಬೋದು, ಭೂಮಿ ಇಷ್ಟಿದೆಯಲ್ಲ ಅದು ಮೈಸೂರು ರೋಡ್ ಬರೀ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಭೂಮಿ ಮೇಲೆ ಕಣ್ಣು ಹಾಕಿ, ಅದರಲ್ಲೂ ಎಸ್ಪೆಷಲಿ ಬರೀ ಸ್ಮಶಾನಕ್ಕೆ ಜಾಸ್ತಿ ಕೇಳ್ತಿದ್ರು. ನಮ್ಮೂರವರು ಜನಗಳು ಎದ್ದು ಬರೀ ಗೋರಿಗಳನ್ನೇ ನೋಡ್ಬೇಕು, ಸ್ಮಶಾನ ನೋಡ್ಬೇಕು, ಈ ಲೆವೆಲ್ಗೆ ಹೋಗಿತ್ತು. ಆವಾಗ ಏನ್ ಮಾಡಿದ್ರು, ಇದು ನೋಡಿ ಇದೇನು ಬರೀ ನಿಮ್ ಊರದು ಭೂಮಿನೆಲ್ಲ ಬರೀ ಸ್ಮಶಾನಕ್ಕೆ ಮತ್ತೆ ಈ ಕಸ ವಿಲೇವಾರಿ ಘಟಕ ಇಂಥದಕ್ಕೆ ಕೇಳ್ತಾ ಇದಾರಲ್ಲ ಭೂಮಿನ, ಏನಾದ್ರೂ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನೇನಾದ್ರು ಒಳ್ಳೆ ಯೋಜನೆ ಮಾಡಿಸಿ ನೀವು